ಎಲ್ರಿ ನಿಮ್ ಟೀಚರ್ ಬರ್ತಾರೆ, ನೀವ್ ತೆಗಿರಿ. ಓ ಬಾಮ, ನೆಕ್ಸ್ಟ್ ಟೈಮ್ ಬಾಮ, ಹೋಗಮ್ಮ ನೀನು. ಮೇಡಮ್ ಬಂದ್ರು. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅಯ್ಯೋ, ನಿಮ್ ಮೇಡಮ್ ಫೋಟೋ ತೆಗೋಣ ಅಂದ್ರೆ ಆಪ್ತ ಮಿತ್ರದಲ್ಲಿ ನಾಗವಲ್ಲಿ ಇಲ್ವಾ, ಆ ಗೆಟಪ್ ಬಂದ್ಬಿಟ್ಟಿದ್ದಾರೆ. ನಿಮಗ್ ದುಡ್ಡು ಬೇಕು ತಾನೆ? ನಮ್ ಮೇಡಮ್ ನಾಗಬಲಿ ಗೆಟಪ್ ಅಲ್ಲಿ ಫೋಟೋ ತೆಗೆಸ್ಕೋಬೇಕು ಅಂತಾನೆ ನಿಮ್ಮನ್ನ ಕರ್ಸಿರೋದು. ಹೌದಾ? ಹೋಗಿ ಹೋಗಿ. ಕ್ಯಾಮ್ರಾ ಕೊಡಪ್ಪ, ಕ್ಯಾಮ್ರಾ ಕೊಡಪ್ಪ ನಂದು. ಒಂದು ಏಯ್ ಕೊಡೋ 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 ಕ್ಯಾಮ್ರಾನ, ಕ್ಯಾಮ್ರಾ ಕೊಡಪ್ಪ. ಯಾಕ್ರಿ ಇವ್ರು ನೋಡಿತಾ ಇದ್ದೀರಾ? ಸರ್, ಕ್ಯಾಮ್ರಾ ನಂದು. ಟೀಚರ್ಗೆ ಹೊಡೆದ್ಬಿಟ್ಟು ಕ್ಯಾಮ್ರಾ ಕಿತ್ಕೊಂಡ್ ಬಂದವನೆ, ಕೇಳಿದ್ರು ಕೊಡ್ತಾ ಇಲ್ಲ ನೋಡಿ ಸರ್. ನಿಮಗ್ ಬೇರೆ ಏನಾದ್ರು ಕೊಟ್ರೆ ಕ್ಯಾಮ್ರಾ ನನಗೆ ಕೊಡ್ತೀರಾ? ಟೀ ಬೇಕಾ ಅಣ್ಣ? ಒಂದ್ ಬಿಸಿ ಟೀ ಕೊಡಿ. ಏನ್ ನಡೀತಾ ಇದೆ? ಸ್ವಲ್ಪ ದಾರಿ ಬಿಡಿ. ನಿಮಗೆ ಇದನ್ನ ಕೊಡ್ತೀನಿ, ನೀವು ಅದನ್ನ ಕೊಡಿ. ತಗೊಳ್ಳಿ. ಸರಿಯಾಗಿದೆ, ನೋಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ಇನ್ನೊಬ್ಬರ ಮೇಲೆ ಕೈ ಮಾಡಕ್ ಮುಂಚೆ ಯೋಚನೆ ಮಾಡ್ಬೇಕು. ಮನೆ ಹಾಳ, ಮುಖದ ಮೇಲೆ ಬಿಸಿ ಟೀ ಹಾಕ್ಬಿಟ್ಟಿಲ್ಲೋ ನಿನ್ನ. ಅವ್ರಿಗೆ ಏಟ್ ತಿನ್ನೋದನ್ನ ತಪ್ಪಿಸ್ದೆ, ಟೀ ತರಿಸ್ಕೊಟ್ಟೆ. ಅದನ್ನೇ ಅರ್ಥ ಮಾಡ್ಕೊಳಕ್ ಆಗದೆ ಅವರು ನನ್ ಮುಖದ ಮೇಲೆ ಟೀ ಎಸ್ಬಿಟ್ರು. ಅವ್ರಿಗೆ ಅವ್ರು ಯಾರು ಏನು ಅಂತ ಗೊತ್ತಾಗ್ತಿಲ್ಲ. ಇನ್ ಒಳ್ಳೇದು ಕೆಟ್ಟದ್ದು ಹೇಗೆ ಅರ್ಥ ಆಗ್ಬೇಕು ಹೇಳಿ? ಅವ್ರು ಮಾಡೋ ತಪ್ಪು ತಪ್ಪೇ ಅಲ್ಲ. ಅದಕ್ಕೋಸ್ಕರ ನಾವು ಕೋಪ ಮಾಡ್ಕೊಂಡ್ರೆ ಅವ್ರಿಗೂ ನಮಗೂ ಏನ್ ವ್ಯತ್ಯಾಸ ಇರುತ್ತೆ ಹೇಳಿ? ಇವ್ರಿಲ್ಲೇ ಇರೋದಾ? ಹೌದು, ಇವನಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಹೀಗೆ ತಲೆಗೆಟ್ಟು ಅಲಿತಾ ಇರ್ತಾನೆ. ಅಗ್ರಹಾರದಲ್ಲಿ ಇಷ್ಟು ಜನ ಇದ್ದೀರಲ್ಲ, ಅವ್ರಿಗೇನಾದ್ರು ಸಹಾಯ ಮಾಡತ್ತಾನೆ? ಹೊತ್ತು ಹೊತ್ತಿಗೆ ಒಂದು ಊಟ ಕೇಳ್ತಾನೆ, ನಮ್ಮ ಆಕೆ ಬಡಿಸ್ತಿರ್ತಾಳೆ. ಊಟ ಹಾಕಿದ್ರೆ ಸಾಕ? ಇನ್ನೇನ್ ಮಾಡಕ್ಕಾಗತ್ತೆ? ಏನ್ ಯಜಮಾನ್ರೆ, ವಯಸ್ಸಿಗೆ ಬಂದಿರೋ ಹುಡ್ಗ, ಅವ್ರ ಭವಿಷ್ಯದ ಬಗ್ಗೆ ಏನಾದ್ರು ಯೋಚನೆ ಮಾಡಿದಿರಾ? ಹೌದು ಹೌದು, ಇಡೀ ಅಗ್ರಹಾರದಲ್ಲಿ ಎಲ್ರಿಗೂ ಸಹಾಯಕನಾಗಿದ್ದ. ಪಾಪ ಅವನ ದುರ್ವಿಧಿ ಹೀಗಾಗ್ಬಿಟ್ಟ. ಡಾಕ್ಟರ್ ತೋರಿಸ್ಬೋದಲ್ಲ? ಖರ್ಚು ವೆಚ್ಚ ಏನು ಬೇಡ ಬಿಡಿ. ನಿಮ್ಗಾಗದೆ ಇದ್ರೆ ನಾನೇ ತೋರಿಸ್ತೀನಿ. ಮಕ್ಕಳದು ಊಟ ಆಯ್ತಾ? ಆಯ್ತು ಅಂದ್ರೆ ಚಿಕ್ಕೋಳಾಗ್ಲೇ ಮಲ್ಕೊಂಡಿದ್ದಾಳೆ. ಏನ್ರಿ ಯಾಕೆ ನಗ್ತಿದ್ದೀರಾ? ನಮ್ಮ ಅಗ್ರಹಾರದಲ್ಲಿ ಆ ಹುಚ್ಚಗೋಪಿ ಇದಾನಲ್ಲ, ಅವನಿವತ್ತು ನಮ್ಮ ಇಂದ್ರನ ಮುಖಕ್ಕೆ ಬಿಸಿ ಟೀ ಎರಚ್ಬಿಟ್ಟ ಕಣೆ. ಅಯ್ಯೋ ದೇವ್ರೆ. ಆದ್ರೆ ನಮ್ಮ ಇಂದ್ರ ಸ್ವಲ್ಪನೂ ಕೋಪ ಮಾಡ್ಕೊಳ್ಳದೆ ತಾಳ್ಮೆಯಿಂದ ಅಲ್ಲಿದ್ದವರಿಗೆಲ್ಲ ಒಂದು ಪ್ರಶ್ನೆ ಕೇಳ್ದ. ನೀವೆಲ್ಲ ಅವನಿಗೆ ಅನ್ನ ಹಾಕ್ತೀರಾ, ಆದ್ರೆ ನಿಮ್ಮಲ್ಲಿ ಯಾರಾದ್ರೂ ಅವನ ಜೀವನದ ಬಗ್ಗೆ ಯೋಚನೆ ಮಾಡಿದ್ದೀರಾ ಅಂತ. ಅಲ್ಲಿದ್ದವ್ರಿಗೆ ಯಾರಿಗೆ ಏನೂ ಹೊಳಿಲಿಲ್ಲ. ಅದನ್ನ ನೆನ್ಸ್ಕೊಂಡು ನಗ್ತಾ ಇದ್ದೆ. ಅವನಿಗೆ ಎಷ್ಟು ಭಾಷೆಗಳು ಬರುತ್ತೆ ಗೊತ್ತಾ? ಹಿಂದಿ, ಇಂಗ್ಲಿಷು, ಸಂಸ್ಕೃತ ಎಲ್ಲ ಭಾಷೆಗಳನ್ನ ನೀರು ಕುಡಿದಾಗ ಮಾತಾಡ್ತಾನೆ. ಹೌದು ರೀ, ಈಗಿನ ಕಾಲದಲ್ಲಿ ಇಷ್ಟು ಒಳ್ಳೆ ಹುಡುಗರು ಸಿಗೋದು ತುಂಬಾ ಅಪರೂಪ. ಅಕ್ಕಪಕ್ಕದವರು ಕೂಡ ಅವ್ನು ತುಂಬಾ ಒಳ್ಳೆಯವನು ಅಂತ ಮಾತಾಡ್ಕೋತಿರ್ತಾರೆ. ಲೇ ರಂಗ, ಬುದ್ಧಿ ಏನಪ್ಪ ಮಾಡ್ತಾ ಇದ್ದೀರಾ ನೀವು? ಅಲ್ಲ, ಹಾಗೆ ಉಜ್ಜಿದ್ರೆ ಮಸಿ ಹೋಗುತ್ತಾ? ಇಟ್ಕೆ ಪುಡಿ ಹಾಕಿ ಉಜ್ಜಿದ್ರೆ ತಾನೇ ಮಸಿ ಹೋಗೋದು. ಆಯ್ತು ಬುದ್ಧಿ. ಅಯ್ಯೋ ದೇವ್ರೆ, ಕೇಳಿದ್ರಂತೆ ಶಾಸ್ತ್ರಿಗಳೇ? ಬಾವಿ ನೀರು ತುಂಬಾ ವಾಸನೆ ಬರ್ತಾ ಇದೆ, ಅದನ್ನು ಪಂಪ್ ಮಾಡಿ ಹೊರಗಡೆ ಹಾಕ್ಸ್ಬೇಕು. ಯಾರಾದ್ರೂ ಆಳಿಗೆ ಹೇಳಿ ವ್ಯವಸ್ಥೆ ಮಾಡ್ಸಪ್ಪ. ಹಾಗೆ ಈ ಬಿರುಕು, ಈ ಕಿತ್ತೋಗಿರೋದೆಲ್ಲನೂ ರಿಪೇರಿ ಮಾಡಿಸ್ಬೇಕು. ಮೇಸ್ತ್ರಿಗೆ ಹೇಳಿದ್ದೀನಿ, ಅವರು ಬರ್ತಾರೆ. ಏನೋ ಹಬ್ಬ ಹುಣ್ಣಿಮೆ ಜಾತ್ರೆಗೆ ಅಂತ ಒಂದಷ್ಟು ಜನ ಭಕ್ತರು ದೇವಸ್ಥಾನಕ್ಕೆ ಬರ್ತಾರೆ. ಅವರು ಕೊಡೋ ಕಾಣಿಕೆ, ಮಂಗಳಾರತಿ ಕಾಸಿನಿಂದ ದೇವಸ್ಥಾನದ ಖರ್ಚು ವೆಚ್ಚ, ಬರೋ ರಿಪೇರಿ ಕೆಲಸ ಎಲ್ಲ ನಡಿಬೇಕು. ಅಪ್ಪ, ಜಾನಕಿ, ಹಣ ತಂದೇನಮ್ಮ? ತಂದೆಪ್ಪ. ಕೊಡಿಲಿ.
ರಾಮಶಾಸ್ತ್ರಿಗಳೇ, ಯಾರು ವರ್ಧನ? ಬಂದೇ ಇರೋ. ಇಂದ್ರ, ಆ, ಇದ್ರಲ್ಲಿ 5,000 ರೂಪಾಯಿ ಇದೆ. ಹ್ಮ್ ರಿಪೇರಿ ಕೆಲಸನೆಲ್ಲ ಮಾಡಿಸಿ ಆ, ಸ್ವಲ್ಪ ಸುಣ್ಣ ಬಣ್ಣ ಹೊಡಿಸ್ಬಿಡಪ್ಪ. ಆಯ್ತು. ಅವ್ರ ಬೇಗ ಹತ್ರ ಸ್ವಲ್ಪ ಬರ್ತೀರಾ? ಮಾತಾಡ್ಕೊಂಡ್ ಬರ್ತೀನಿ. ಹ್ಮ್. ಬಂದೇ ಇರೋ. ಸರಿ ಬಾ ಹೋಗೋಣ. ಅಪ್ಪ ಬಂದ್ಬಿಡ್ತೀನಿ ಅಂದ್ರು. ಅವ್ರು ಎಲ್ಲಿ ಬರ್ತಾರೆ? ಅರ್ಧ ಗಂಟೆ ಕೊರಿದೆ ಬರಲ್ಲ. ಬಾ ನನ್ ಜೊತೆ ಬಾ. ನೋಡಿ, ಇದನ್ನ ಹೇಗ್ ರಿಪೇರಿ ಮಾಡಿಸ್ದೆ ಬಿಟ್ಟಿದ್ದಾರೆ ಅಂತ. ಇದನ್ನು ಸ್ವಲ್ಪ ರಿಪೇರಿ ಮಾಡಿಸ್ಬಿಡಿ. ಇಲ್ಲಿಂದ ಗೋಪುರಕ್ಕೆ ಹೋಗಕ್ ಮೆಟ್ಲಿವೆ, ಎಲ್ಲ ಹಾಳಾಗಿದೆ. ನೀವಾದ್ರೂ ಸ್ವಲ್ಪ ರಿಪೇರಿ ಮಾಡಿಸ್ಬಿಡಿ. ಇದನ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಮಗ್ ತೋರಿಸ್ತೀನಿ, ಬನ್ನಿ. ನೋಡಿ, ಅಲ್ಲಿ 5ನೇ ಮಹಡಿ ಇದೆಯಲ್ಲ, ಅಲ್ಲಿ ಮೊದ್ಲೆಲ್ಲ ನಾವ್ ದೀಪ ಹಚ್ತಾ ಇದ್ವಿ. ಅದನ್ನ ನಮ್ಮ ಅಗ್ರಹಾರದಿಂದ ನೋಡಿದ್ರೆ ಗೋಪುರಕ್ಕೆ ಬೊಟ್ಟಿಟ್ಟಾಗಿ ಸುಂದರವಾಗಿ ಕಾಣಿಸ್ತಾ ಇತ್ತು. ಆದ್ರೆ 4-5 ವರ್ಷಗಳಿಂದ ಮೆಟ್ಲು ಸರಿ ಇಲ್ಲ ಅಂತ ಯಾರು ದೀಪನೇ ಹಚ್ತಾ ಇಲ್ಲ. ಗೋಪುರ ಕಳೆನೆ ಕಳ್ಕೊಂಡಿದೆ. ಏನಮ್ಮ ಜಾನಕಿ ಅದು? ಏನಿಲ್ಲಪ್ಪ, ಹಾಗೆ ಗೋಪುರದ ಮೆಟ್ಲುಗಳನ್ನು ಸರಿ ಮಾಡಿಸಿ ಅಂತ ಹೇಳ್ತಾ ಇದ್ದೆ. ಇಲ್ಲಮ್ಮ, ಮೆಟ್ಲುಗಳನ್ನೆಲ್ಲ ರಿಪೇರಿ ಮಾಡ್ಸಕ್ ಆಗೋಲ್ಲ. ಅದಕ್ಕೆ ಕೈ ಹಾಕಿದ್ರೆ ಖರ್ಚು ತುಂಬಾ ಜಾಸ್ತಿ ಬರುತ್ತೆ. ಮುಜರಾ ಇಲಾಖೆಗೆ ಅರ್ಜಿ ಕೊಟ್ರೆ ಅವ್ರು ಫಂಡ್ ಕೊಡ್ತಾರಲ್ಲ. ನಮ್ಮ ದೇವಸ್ಥಾನಕ್ಕೆ ಯಾರ ಕೈಯಿಂದನೂ ಏನೂ ಇಸ್ಕೊಳಂಗಿಲ್ಲಪ್ಪ. ಇಂದ್ರ, ನಮ್ಮ ದೇವಸ್ಥಾನಕ್ಕೆ ಸೇರಿದ 10 ಅಂಗಡಿಗಳಿವೆಯಪ್ಪ. ಅವರೆಲ್ಲ ಸರಿಯಾಗಿ ಬಾಡಿಗೆ ಕೊಟ್ಟು ಬಿಟ್ರೆ ನಮ್ಮ ದೇವಸ್ಥಾನನ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೋದಪ್ಪ. ಅಂದ್ರೆ ಬಾಡಿಗೆ ಯಾರು ಕೊಡ್ತಾ ಇಲ್ವಾ? ಈಗ 4 ವರ್ಷಕ್ಕೆ ಮುಂಚೆ ಆಕ್ಷನ್ ಅಲ್ಲಿ ತಗೊಂಡು ಸರಿಯಾಗಿ ಬಾಡಿಗೆ ಕೊಡ್ತಾ ಇದ್ರು. ಆಮೇಲೆ ಕೈಯಿಂದ ಕೈಗೆ ಬದಲಾಗಿ ಬಾಡಿಗೆ ಕೊಡೋದನ್ನೇ ನಿಲ್ಲಿಸ್ಬಿಟ್ರು. ಬಾಡಿಗೆ ಕೇಳಿದ್ರೆ ನಾನು ಆ ಪಾರ್ಟಿಗೆ ಸೇರಿದವನು, ಈ ಪಾರ್ಟಿಗೆ ಸೇರಿದವನು ಅಂತ ನನ್ನನ್ನೇ ದಬಾಯಿಸ್ಬಿಡ್ತಾರೆ. ಮೊದಲೆಲ್ಲ ಮನುಷ್ಯನ ಯಾಮರಿಸ್ತಿದ್ದ. ಈಗ ಆ ದೇವರನ್ನೇ ಯಾಮರ್ಸಕ್ ಶುರು ಮಾಡಿಬಿಟ್ಟಿದ್ದಾರೆ. ಹಲೋ, ನಾನು ಇಂದ್ರ ಮಾತಾಡ್ತೇನೆ. ಏನೆಲ್ಲ ಹೀಗ್ ನೋಡ್ತಿದಾರ? ಬನ್ರಿ ಇಲ್ಲಿ ಬೇಗ. ಏನೇ ಅದು? ಅಯ್ಯೋ ಬೇಗ ಬನ್ರಿ. ಯಾಕೆ ಹಾಕೊಳ್ತಾ ಇದೀಯಾ? ಏನಾಯ್ತಮ್ಮ? ಅಲ್ಲಿ ನೋಡ್ರಿ. ನಮ್ಮ ಅಗ್ರಹಾರದ ಹುಡುಗರಿಗೆ ಜವಾಬ್ದಾರಿ ಬಂದ್ಬಿಟ್ಟಿದೆ. ಗೋಪುರದ ಮೇಲೆ ದೀಪ ಹಚ್ಚಿದ್ದಾರೆ. ಆಗ ಅವರು ಹಚ್ಚಿದ್ದಲ್ವೇ ಶ್ರೀಮತಿ? ನಮ್ಮ ಜಾನಕಿ ಇಂದ್ರನ ಹತ್ರ ಹೇಳ್ತಿದ್ರು ದೇವಸ್ಥಾನದ ಗೋಪುರಕ್ಕೆ ದೀಪ ಹಚ್ಚಬೇಕು ಅಂತ. ಬಹುಶಃ ಇಂದ್ರನೇ ಗೋಪುರಕ್ಕೆ ದೀಪ ಹಚ್ಚಿ ಇಡೀ ನಮ್ಮ ಅಗ್ರಹಾರಕ್ಕೆ ಬೆಳಕಾಗಿದ್ದಾನೆ ಕಣೆ. ತಗೊಳ್ಳಿ. ಎಷ್ಟಪ್ಪ? 20 ರೂಪಾಯಿ. ತಗೋ. ಸರಿ, ನಡಿಯಮ್ಮ. ಇನ್ಮೇಲೆ ಸರಿಯಾಗಿ ವಸೂಲಿ ಮಾಡಿ ಕೊಟ್ಬಿಡೋಣ. ಸರಿ, ಹಾಗೆ ಮಾಡಿದ್ರೆ ಆಯ್ತು. ಆಗೋ ರಾಮಶಾಸ್ತ್ರಿಗಳು. ರಾಮಶಾಸ್ತ್ರಿಗಳೇ, ಏನಪ್ಪ ಕಾಂತ? ನಿಮ್ಮನೆ ಕಡೆನೆ ಹೊರಟಿದ್ವಿ ನಿಮ್ಮನ್ನ ನೋಡೋಣ ಅಂತ. ಏನು ವಿಷಯ? 5 ವರ್ಷದಿಂದ ಬಾಡಿಗೆ ಕೊಟ್ಟಿಲ್ವಲ್ಲ, ಅದನ್ನ ಕೊಡೋಕೆ ಅಂತ. ಎಲ್ಲಾ ಅಂಗಡಿ ಬಾಡಿಗೆನೂ ಒಟ್ಟಿಗೆ ಇದ್ರಲ್ಲಿದೆ. ದಯವಿಟ್ಟು ಕ್ಷಮಿಸಿ, ಇನ್ಮೇಲೆ ಈ ರೀತಿ ತಪ್ಪು ನೋಡಿಯಲ್ಲ. ದೇವಸ್ಥಾನದ ಏನೇ ಕೆಲಸ ಇದ್ರು ಹೇಳಿ ಕಳಿಸಿ, ನಾವು ಬಂದ್ ಮಾಡ್ತೀವಿ. ಇನ್ಮೇಲೆ ತಿಂಗಳ ಅಂಗಡಿ ಬಾಡಿಗೆ ಎಲ್ಲ ನಾವೇ ವಸೂಲಿ ಮಾಡಿ ನಿಮ್ಮ ಮನೆಗೆ ತಂದು ಕೊಡ್ತೀವಿ. ತಗೊಳ್ಳಿ ಇದನ್ನ. ದೇವ್ರು ನಿಮಗೆ ಒಳ್ಳೇದು ಮಾಡ್ಲಪ್ಪ. ಬರ್ತೀನಿ. ಹೇಗಪ್ಪ ಇದೆಲ್ಲ? ಗೊತ್ತಿಲ್ಲಮ್ಮ, ಒಂದೇ ರಾತ್ರಿಯಲ್ಲಿ ಇವ್ರ ಮನಸ್ಸು ಹೇಗೆ ಬದಲಾಯಿತು ಅಂತ. ನೋಡಿ, ಮೊದಲು ಎಲ್ಲ ಬಾವಿ ಕೆಲಸ ಶ್ರೀರಂಗನ ಮಹಿಮೆ. ಆಯ್ತಣ್ಣ, ಬೇಗ ಇಂದ್ರ? ಆಗ್ಬೇಕು. ನೀವು ಹೋಗ್ತಾರೆ. ಸರಿ. ನಿನ್ನೆ ತಾನೇ ಬಾಡಿಗೆ ವಿಚಾರ ಮಾತಾಡಿದೀವಿ. ಅದೇನು ಬಾಯಿ ಹರಿಕೆನೋ ಏನೋ ನಿಂತು ಇಡೀ 5 ವರ್ಷ ಬಾಕಿದ್ದು ಬಾಡಿಗೆನ ಒಟ್ಟಿಗೆ ತಂದು ಕೊಟ್ಟು ಬಿಟ್ರು. ನನಗಂತೂ ತುಂಬಾ ಆಶ್ಚರ್ಯವಾಗಿದೆ. ಇನ್ನು ಮೇಲೆ ದೇವಸ್ಥಾನದ ಯಾವುದೇ ಕೆಲಸದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಎಲ್ಲ ಕೆಲಸನೂ ಅದ್ಧೂರಿಯಾಗಿ ಮಾಡೋಣ. ಬಂದೆ. 1-2 ನಿಮಿಷ ಹೋಗ್ಬಿಟ್ಟು ಬಂದ್ಬಿಡ್ತೀನಮ್ಮ. ಆಯ್ತಪ್ಪ.